ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಕರ ರಾಶಿ ಜನವರಿ ತಿಂಗಳು 2026ರ ತಿಂಗಳ ಭವಿಷ್ಯವನ್ನು ಹೇಳುತ್ತೇನೆ. 2026ರ ಜನವರಿ ತಿಂಗಳು ಮಕರ ರಾಶಿಯವರಿಗೆ ಒಂದು ರೀತಿಯಲ್ಲಿ ಪರಿವರ್ತನೆಯ ಕಾಲ ಅಂತಾನೆ ಹೇಳ್ಬಹುದು. ಈ ತಿಂಗಳು ನಿಮ್ಮ ರಾಶಿಯ ಅಧಿಪತಿಯಾದ ಶನಿಯು 3ನೇ ಮನೆಯಲ್ಲಿ ಬಲಿಷ್ಠನಾಗಿರುವುದರಿಂದ ನಿಮ್ಮ ಧೈರ್ಯ ಮತ್ತು ಸಾಹಸ ಪ್ರವೃತ್ತಿ ಹೆಚ್ಚಾಗಲಿದೆ. ಜನವರಿ 2026ರ ಮಕರ ರಾಶಿಯ ಭವಿಷ್ಯದಲ್ಲಿ ವಿವರವಾಗಿ ನೋಡೋದಾದ್ರೆ ಉದ್ಯೋಗ ಮತ್ತು ವೃತ್ತಿ ಜೀವನ ಯಾವ ತರ ಇರುತ್ತೆ ಅಂದ್ರೆ, ಹೊಸ ಆರಂಭದ ಸಮಯದಲ್ಲಿ ಅಂದ್ರೆ ಜನವರಿ 14ರಂದು ಸೂರ್ಯನು ನಿಮ್ಮ ರಾಶಿಗೆ ಪ್ರವೇಶವಾಗುವುದರಿಂದ ಅಂದ್ರೆ ಮಕರ ಸಂಕ್ರಾಂತಿ ನಿಮ್ಮ ವೃತ್ತಿ ಜೀವನದಲ್ಲಿ ಹೊಸ ಚೈತನ್ಯ ಬರಲಿದೆ. ಸರ್ಕಾರಿ ಕೆಲಸದಲ್ಲಿರುವವರಿಗಂತೂ ಅಥವಾ ಉನ್ನತ ಹುದ್ದೆಯಲ್ಲಿರುವವರಿಗಂತೂ ತುಂಬಾನೇ ಗೌರವ ಪ್ರಾಪ್ತಿಯಾಗಲಿದೆ. ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ ಈ ತಿಂಗಳು ನಿಮಗೆ. ತಿಂಗಳ ಮೊದಲಾರ್ಧದಲ್ಲಿಯೇ ಕೆಲಸದ ಒತ್ತಡ ಹೆಚ್ಚಿರಬಹುದು, ಆದರೆ 16ನೇ ತಾರೀಕಿನ ನಂತರ ಮಂಗಳನ ಸಂಚಾರದಿಂದ ನಿಮ್ಮ ಕೆಲಸದಲ್ಲಿ ವೇಗ ಮತ್ತು ಯಶಸ್ಸು ಕಂಡು ಬರುತ್ತದೆ. ವ್ಯಾಪಾರದಲ್ಲಿ ನೋಡೋದಾದ್ರೆ ಉದ್ಯಮಿಗಳಿಗೆ ಹೂಡಿಕೆ ಮಾಡಲು ಇದು ಉತ್ತಮ ಸಮಯ. ವಿದೇಶಿ ಸಂಪರ್ಕಗಳಿಂದ ಲಾಭ ಕೂಡ ನಿಮಗೆ ಸಾಧ್ಯತೆ ಇದೆ. ಆರ್ಥಿಕ ಪರಿಸ್ಥಿತಿ ನೋಡೋದಾದ್ರೆ ಮಿಶ್ರ ಫಲ ಇದೆ. ನಿಮಗೆ ಹಣದ ಒಳಹರಿವು ಚೆನ್ನಾಗಿರುತ್ತೆ, ಆದ್ರೆ ನೀವು ವಿನಾಕಾರಣದಿಂದ ಅನಗತ್ಯ ಖರ್ಚನ್ನು ಮಾಡ್ತೀರಾ ಜಾಸ್ತಿ. ಹಾಗೆ 12ನೇ ಮನೆಯಲ್ಲಿ ಶುಕ್ರನ ಪ್ರಭಾವ ಇರೋದ್ರಿಂದ ಐಷಾರಾಮಿ ವಸ್ತುಗಳ ಮೇಲೆ ಬಹಳಷ್ಟು ಹಣ ವ್ಯಯ ಮಾಡ್ತೀರಾ. ಸ್ವಲ್ಪ ನೀವು ಉಳಿತಾಯದ ಕಡೆ ಕೂಡ ಗಮನ ಮಾಡಬೇಕು. ತಿಂಗಳ ದ್ವಿತೀಯಾರ್ಧದಲ್ಲಿ ಆರ್ಥಿಕವಾಗಿ ಸ್ವಲ್ಪ ಸುಧಾರಣೆ ಕಂಡು ಬಂದ ಮೇಲೆ ದೀರ್ಘಕಾಲದ ಹೂಡಿಕೆ ನಿಮಗೆ ಮಾಡಬೇಕು ಅನ್ನೋ ಯೋಚನೆ ಬರುತ್ತೆ. ಕುಟುಂಬ ಮತ್ತು ಪ್ರೇಮ ಜೀವನ ನೋಡೋದಾದ್ರೆ ಕುಟುಂಬದಲ್ಲಿ ಸುಖ ಶಾಂತಿ ಇರುತ್ತೆ. ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ರೂ ಸಹ ಬೇಗನೆ ಬಗೆಹರಿಸ್ಕೊಳ್ತೀರಾ. ಸಂಗಾತಿ ಜೊತೆ ಸಂಪೂರ್ಣ ಸಹಕಾರ ನಿಮಗೆ ಸಿಗಲಿದೆ. ಮದುವೆ ನೋಡೋದಾದ್ರೆ ವಿವಾಹ ಸಂಬಂಧಗಳಿಗಾಗಿ ಹುಡುಕ್ತಾ ಇರೋರಿಗೆ ಉತ್ತಮ ಸಮಯ ಇದು. ಬೇಗನೆ ವಧು ಅಥವಾ ವರ ಸಿಗ್ತಾರೆ ಅಂತ ಹೇಳ್ಬಹುದು. ಹಾಗೆ ಸಾಮಾಜಿಕ ಜೀವನ ನಿಮ್ ನೋಡೋದಾದ್ರೆ ಸ್ನೇಹಿತರೊಂದಿಗೆ ಪ್ರವಾಸ ಅಥವಾ ಔತಣಕೂಟದಲ್ಲಿ ಭಾಗವಹಿಸೋದು ಈ ತಿಂಗಳು ನಿಮ್ಗೆ ಕಂಡು ಬರ್ತಾ ಇದೆ. ನಿಮ್ಮ ಆರೋಗ್ಯದಲ್ಲಿ ನೋಡೋದಾದ್ರೆ ಒಂದ್ ಸ್ವಲ್ಪ ಎಚ್ಚರ ಇರಬೇಕು ಮಕರ ರಾಶಿಯವರಿಗೆ. ಯಾಕಂದ್ರೆ ಪ್ರಸ್ತುತ 7ನೇ ಶನಿ ಕೂಡ ಹಂತದಲ್ಲಿದೆ, ಅಂದ್ರೆ ಅಂತ್ಯ ಹಂತದಲ್ಲಿದೆ. ಸೊ ಹಾಗಾಗಿ ಮನಸ್ಸಿಗೆ ನೆಮ್ಮದಿ ಹೆಚ್ಚಿನ ಒತ್ತು ನೀಡ್ಬೇಕು ನೀವು. ಅಂದ್ರೆ ಪ್ರಾಣಾಯಾಮ ಮಾಡೋದು, ಸ್ವಲ್ಪ ತಾಳ್ಮೆಯಿಂದ ಇರೋದು. ಯಾಕಂದ್ರೆ ಶನಿ ಬಿಟ್ಟು ಹೋಗ್ಬೇಕಾದ್ರೂ ಕಿರಿಕಿರಿ ಕೊಡ್ತಾನೆ ಸ್ವಲ್ಪ. ಹಾಗಾಗಿ ಕಣ್ಣಿನ ಸಮಸ್ಯೆ ಅಥವಾ ನಿದ್ರಾಹೀನತೆ ಕಾಡಬಹುದು. ಸ್ವಲ್ಪ ಆಹಾರ ಪದ್ಧತಿಯಲ್ಲಿ ನೀವು ಶಿಸ್ತುಬದ್ಧವಾಗಿ ಇರಬೇಕು. ಟೈಮ್ ಕರೆಕ್ಟ್ ಆಗಿ ಊಟ ಮಾಡ್ಬೇಕು. ಹೊರಗಡೆದು ಏನು ತಿನ್ಬಾರ್ದು, ಮನೆಯಲ್ಲೇ ಊಟ ಮಾಡ್ಬೇಕು. ವಿದ್ಯಾರ್ಥಿಗಳಿಗೆ ನೋಡೋದಾದ್ರೆ ವಿದೇಶದಲ್ಲಿ ಓದಬೇಕು ಅನ್ನೋ ಕನ್ಸು ಇಟ್ಕೊಂಡಿರೋರಿಗೆ ಈ ತಿಂಗಳು ಶುಭ ವಾರ್ತೆ ಸಿಗಲಿದೆ. ಸಂಶೋಧನಾ ಕ್ಷೇತ್ರದಲ್ಲಿರೋರಿಗೆ ಸ್ವಲ್ಪ ಯಶಸ್ಸು ಖಂಡಿತ. ವಿಶೇಷ ಸೂಚನೆ ಏನಿದೆಯಪ್ಪ ಮಕರ ರಾಶಿಯವರಿಗೆ ಅನ್ನೋದಾದ್ರೆ, ಜನವರಿ 2026ರಲ್ಲಿ ನಿಮ್ಮ ರಾಶಿಗೆ ಸೂರ್ಯನ ಪ್ರವೇಶ ಆಗೋದ್ರಿಂದ ಆರೋಗ್ಯ ಮತ್ತು ವ್ಯಕ್ತಿತ್ವದಲ್ಲಿ ಧನಾತ್ಮಕ ಬದಲಾವಣೆ ಕಾಣ್ತೀರಾ. ಹಾಗೆ ನಿಮ್ಮ ಆತ್ಮವಿಶ್ವಾಸ ಕೂಡ ತುಂಬಾನೇ ಹೆಚ್ಚಾಗಲಿದೆ. ಸೊ ನೆಗೆಟಿವ್ನೆಸ್ ನ ದೂರ ಮಾಡೋಕೆ ಏನಾದ್ರೂ ಪರಿಹಾರ ಇದೆಯಾ ಅಂತ ನೋಡೋದಾದ್ರೆ ಶನಿ ಸ್ತೋತ್ರ. ಪ್ರತಿ ಶನಿವಾರ ನೀವು ಶನಿ ಚಾಲಿಸ ಅಥವಾ ಶನಿ ಅಷ್ಟೋತ್ತರವನ್ನು ಪಠಿಸಿದ್ರೆ ನಿಮಗೆ ಒಳ್ಳೇದಾಗತ್ತೆ. ದೀಪಾರಾಧನೆ ಶನಿವಾರ ಸಂಜೆ ಮರದ ಕೆಳಗೆ ಎಳ್ಳೆಣ್ಣೆ ದೀಪ ಹಚ್ಚಿರಿ, ಅಶ್ವತ್ಥ ಮರ ಕೆಳಗೆ ಅಥವಾ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ. ನಿಮ್ಗೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಬರುತ್ತೆ. ಸೂರ್ಯ ನಮಸ್ಕಾರ ಪ್ರತಿದಿನ ಬೆಳಗ್ಗೆ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಆತ್ಮಬಲ ಮತ್ತು ಧೈರ್ಯ ಹೆಚ್ಚಾಗತ್ತೆ. ಇದಿಷ್ಟು ಬಂದ್ಬಿಟ್ಟು ಮಕರ ರಾಶಿ ಜನವರಿ ತಿಂಗಳು 2026ರ ಭವಿಷ್ಯ. ನೀವೇನಾದ್ರೂ ಮಕರ ರಾಶಿಯವರಾಗಿದ್ದು ನನ್ನ ಜನ್ಮ ಜಾತಕ ನನಗೆ ಡೀಟೇಲ್ಡ್ ವಿಡಿಯೋ ಬೇಕು ಅನ್ನೋದಾದ್ರೆ ನಿಮ್ಮ ಹೆಸರು, ಹುಟ್ಟಿದ ಸ್ಥಳ, ಡೇಟ್ ಆಫ್ ಬರ್ತ್ ಹಾಗೆ ಹುಟ್ಟಿದ ಸಮಯ ಇದಿಷ್ಟು ನನಗೆ ಕಮೆಂಟ್ ಮಾಡಿದ್ರೆ, ರಾಶಿ ನಕ್ಷತ್ರ ಗೊತ್ತಿದ್ರೆ ಅದನ್ನು ಸೇರಿ ಕಮೆಂಟ್ ಮಾಡಿ. ಇಲ್ಲ ಇವೇ 4 ನನಗೆ ಗೊತ್ತಿರೋದು ಅಂತಂದ್ರೆ ಅದು ಮಾತ್ರ ಕಮೆಂಟ್ ಮಾಡಿ. ನಾನು ಸಪರೇಟ್ ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ ಈ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆದಲ್ಲಿ ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರು ಅಥವಾ ಕುಟುಂಬದವರು ಯಾರಾದ್ರೂ ಮಕರ ರಾಶಿಯವರಾಗಿದ್ರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.